ಏನಿದೆ ಆಶ್ಚರ್ಯ, ನನಗೇನೋ ಒಂದು ಮನಸ್ಸಲ್ಲಿ ಕಳವಳ ಉಂಟಾಗಿದೆಯಲ್ಲ, ಕಾರಣವಿರಬಹುದು. ಗುರುದೇವ, ವಸಿಷ್ಠ ಮಹಾಮುನಿಗಳು ಬರಮಾಡಿಕೊಂಡಿರುತ್ತೆ. ಮಧುರಾ ನಗರಿಯಿಂದ ಕಾಶಿ ಪಟ್ಟಣಕ್ಕೆ ವಸಿಷ್ಠ ಮಹಾಮುನಿಗಳು ಬರಮಾಡಿ. ಗುರುದೇವ ಗುರುದೇವ, ನಿನ್ನೆಯಿಂದಲೂ ಸಗ ಯಾಕೋ ನನ್ನ ಮನ ಚಂಚಲವಾಗ್ತದೆ. ತಾವು ಗಮನ ಬಿಟ್ಟು ನನ್ನ ವಿಚಾರವನ್ನು ಹೇಳಬೇಕು ಅಂದಾಗ ಯೋಗ ದೃಷ್ಟಿನೇ ನೋಡ್ತಾ ಇದ್ದಾನೆ ಗುರುಗಳು. ಆಗ ಆತನ ಸಂಪೂರ್ಣ ದೃಷ್ಟಿ ಶನಿ ಮಹಾರಾಯನು ಸಂಪೂರ್ಣವಾಗಿ ಆತನ ಜನ್ಮರಾಶಿ ಮಾಡಿದಪ್ಪ. ಅಯ್ಯ, ಗಗನ ಸಿದ್ಧಾರ್ವ ಗಗನ ಮಾರ್ಗದಲ್ಲಿ ಹೋಗ್ತಿರ್ತಕ್ಕಂಥ ಮಹಾನುಭಾವರು ಯಾರು ಅಂತ ತಿಳಿದಿದ್ದೇನೆಪ್ಪ. ಯಾರು ಸ್ವಾಮಿ? ಅವರೇಪ್ಪ ಸೂರ್ಯಪುತ್ರನಾದ ಶನಿದೇವ. ನಾನು ಈಯಾಚೆ ಮಾತನಾಡಿದ ಶನಿ ಮಹಾರಾಜ ಅವದಯ್ಯ. ಅಯ್ಯೋ, ಅದಕ್ಕೆ ಮುಂದೇನು ಗತಿ ಸ್ವಾಮಿ? ಇದಕ್ಕೆ ಪರಿಹಾರಗಳೇ ಇದೆಯಪ್ಪ. ಪರಿಹಾರ ಇದೆ. ಏನು ಸ್ವಾಮಿ? ಏನಿಲ್ಲಪ್ಪ, ನಿನ್ನ ಅರಮನೆಯಲ್ಲಿ ಪಂಡಿತರನ್ನ ಬರಮಾಡಿ, ನವಗ್ರಹಗಳ ವಿಚಾರಣೆ ಮಾಡೋ ಪಂಡಿತರನ್ನ ಬರಮಾಡಿ ನವಗ್ರಹ ವಿಚಾರವನ್ನ ನವಗ್ರಹ ಪೂಜೆಯನ್ನು ಮಾಡಿಸಪ್ಪ ಅರಮನೆಯಲ್ಲಿ. ಆಗ ಮುಂದೆ ಬರುವ ಕಷ್ಟವನ್ನ ಒಂದು ಹೆಣ್ಣಿನ ತುದಿ ಇಷ್ಟಾದ್ರೂ ನಿಮ್ಮ ಕಷ್ಟವನ್ನು ನಿವಾರಣೆ ಮಾಡ್ತಾನಪ್ಪ. ಆಗಲಿ ಮುಂದಾಗಿ ಆಗ ಸತ್ಯವಂತನಾದ ವಿಜಯೇಂದ್ರ ಭೂಪಾಲ ಅರಮನೆಯಲ್ಲಿ ನವಗ್ರಹಗಳ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. 9 ನವಗಳ ಪೂಜೆ ಮಾಡ್ತಾ ಇದ್ದಾರೆ. ಬ್ರಾಹ್ಮಣೋತ್ತಮರು ಬಂದು 9 ಗ್ರಹಗಳಿಗೆ ಸಗ 9 ಗ್ರಹಗಳ ಉಚ್ಚಾರಣೆ ಮಾಡ್ತಾ ಇದ್ದಾರೆ. ವೇದ ಮೂರ್ತಿಗಳು 9 ಜನ ಬಂದಿದ್ದಾರೆ. 8 ಜನ ಬ್ರಾಹ್ಮಣೋತ್ತಮರು ಬಂದು 9 ಗ್ರಹಗಳ ವಿಚಾರಣೆ ಹೇಳ್ತಾ ಇದ್ದಾರೆ. ಗುರುದೇವ, ತಮ್ಮ ಸನ್ನಿಧಾನದಲ್ಲಿ ಮಹಾರಾಜ, ನಾವು 9 ಜನ ಪಂಡಿತರು ಬಂದು 9 ಗ್ರಹಗಳ ವಿಚಾರ ಮಾಡ್ತಾ ಇದ್ದೀವಿ. ಆಗ 9 ಗ್ರಹಗಳಿಗೆ 9 ತೆಂಗಿನಕಾಯಿ, 18 ಬಾಳೆಹಣ್ಣು, 9 ತಾಂಬೂಲ ಸಿದ್ಧ ಮಾಡಿಕೊಂಡು 9 ತಾಂಬೂಲ 9 ತೆಂಗಿನಕಾಯಿ, 18 ಬಾಳೆಹಣ್ಣು ಸಿದ್ಧ ಮಾಡಿಕೊಂಡು ನವಗಳು ಒಂದೊಂದೇ ಗ್ರಹ ಪೂಜೆ ಮಾಡಬೇಕಾಗ್ತದಿಂದಾಗಿ ಆ 1ನೇ ಬ್ರಾಹ್ಮಣೋತ್ತಮರು 9 ಜನ ಬ್ರಾಹ್ಮಣೋತ್ತಮರಲ್ಲಿ ವೇದಮಂತ್ರಿಗಳಲ್ಲಿ 1ನೇ ಬ್ರಾಹ್ಮಣೋತ್ತಮ ಮೇಲೆಗೊಂಡು 1ನೇ ಗ್ರಹಣ ಇಟ್ಕೊಂಡ ಸೂರ್ಯ ನೆಂಬಾಗತವೋ ರಾಜಗ್ರಹವಯ್ಯ. ಮನೆಯಲ್ಲಿ ನೋಡಿ, ನಡುಮನೆಯಲ್ಲಿ ಹಾಲು ಅಂತ ಕರೀತಾರೆ, ಹಾಲಿನಲ್ಲಿ ಸ್ಥಾಪನೆ ಆಗ್ತಾರೆ ಮಹಾನವರು. ಇಡೀ ಲಕ್ಷಣದಲ್ಲಿ 96,000 ದೇವತೆಗಳು. ಅವರಿಗೆಲ್ಲ ಯಾವ ಸೂರ್ಯದೇವನೇ ರಾಜಗ್ರಹ, ಸೂರ್ಯದೇವನೇ ಅಂತಗ್ರಹ ಆಗಿರ್ತಕ್ಕಂಥ ಸೂರ್ಯದೇವನು ಲಕ್ಷ್ಮೀರಮಣನಾಗಿದ್ದ ಪರಮಾತ್ಮನಾಗಿದ್ದಂತ ಸೌಜ್ಞಾದೇವರಮಣನಾಗಿರ್ತಕ್ಕಂಥ ಯಾವ ಸೂರ್ಯದೇವರು ಅತಿ ಶ್ರೇಷ್ಠನಾದ ಗ್ರಹ. ಪ್ರಭು 7 ಕುದುರೆಯನ್ನು ರಥಕ್ಕೆ ಕಟ್ಟಿ ಬಡವನಾದ
ಅರುಣನ ಸಾನ್ನಿಧ್ಯಾಗ ಮಾಡಿಕೊಂಡು ಇಡೀ ಪ್ರಪಂಚಕ್ಕೆ ಜ್ಯೋತಿ ಸ್ವರೂಪನಾಗಿ ಬೆಳಗಿ ಇಡೀ ಪ್ರಪಂಚಕ್ಕೆ ಬೆಳಕನ್ನು ಮಾಡಿಕೊಂಡು ಭಗವಾನ್ ಭಾಸ್ಕರ ಸೂರ್ಯ ದೇವಸ್ಥಾನಪ್ಪ ಪ್ರಭು. ಈ ಮಹಾನುಭಾವನಾಯ್ತಲ್ಲ ಸೂರ್ಯ ದೇವರನ್ನ ಯಾರು ಭಕ್ತಿನ ಪೂಜೆ ಮಾಡುವರೋ ಅವರಿಗೆ ಅನಂತ ಅನಂತ ವರವನ್ನು ಕೊಟ್ಟು ಕಾಪಾಡುವ ಮಹಾರಾಜ ಸೂರ್ಯದೇವ. ಜಗತ್ತಿಗೆ ತಂದೆ ತಾಯಿಗಳನ್ನ ಬಿಟ್ಟರೆ ಕಣ್ಣಿ ಕಾಣೋ ದೇವರನ್ನು ಸೂರ್ಯ ಚಿನ್ನಾಡಿಲ್ಲ, ಅವ್ರಿಗಿಂತ ದೇವರಿಲ್ಲ ಸ್ವಾಮಿ. ಸೂರ್ಯ ದೇವರಿನ ಮೇಲೆ ಪ್ರಪಂಚವಿಲ್ಲ, ಪ್ರಪಂಚವಿದ್ದರೆ ಸೂರ್ಯ ದೇವರಿಲ್ಲ ಸ್ವಾಮಿ. ಸೂರ್ಯ ದೇವನು ತನ್ನ ಬೆಳಕನ್ನ ಯಾವಾಗ ಭೂಲೋಕ ಚೆಲುವನ ಭೂಲೋಕದಲ್ಲಿ ಆನಂದವೇ ಆನಂದದಲ್ಲಿ ಮಾನವರು ದೇವತೆಗಳೆಲ್ಲ ಆನಂದವಾಗಿರೋರು ಸ್ವಾಮಿ. ಆದ್ದರಿಂದ ಸೂರ್ಯದೇವರ ಶ್ರೇಷ್ಠನಾದ ಗ್ರಹ ಸ್ವಾಮಿ. ಇವರು ವಾಸ ಮಾಡುವುದು ಮನೆಯಲ್ಲಿ, ನಡುಮನೆಯಲ್ಲಿ, ಅದು ಹಾಲಿನಲ್ಲಿ ವಾಸ ಮಾಡ್ತಾರೆ, ಮಧ್ಯಸ್ಥಾನದಲ್ಲಿ ವಾಸ ಮಾಡ್ತಾರೆ. ಇವರು ವಾಸ ಮಾಡೋ ವೃಕ್ಷ ಬಿಳಿ ಎಕ್ಕದ ಗಿಡ. ಬಿಳಿ ಎಕ್ಕದ ಗಿಡದಲ್ಲಿ ಇವರು ಪೂಜೆ ಮಾಡುವುದು, ಬಿಳಿ ಎಕ್ಕದ ಗಿಡದಲ್ಲಿ ಇವರು ವಾಸ ಮಾಡುವುದು. ಇವರು ವಾಸ ಮಾಡ್ತಕ್ಕಂಥ ಧಾನ್ಯ ಹಳದಿ ಧಾನ್ಯ ಅಂದ್ರೆ ಗೋಧಿ ಧಾನ್ಯದಲ್ಲಿ ಭಗವಂತನ ಸ್ಥಾಪನೆ ಮಾಡಿ ಯಾರು ಪೂಜೆ ಮಾಡುವರು ಅವರಿಗೆ ಕೇಳಿದ ವರವನ್ನು ಕೊಟ್ಟು ಆದರ್ಶಕ ಅವರಪ್ಪ ಈತನನ್ನ ದಿನನಿತ್ಯದ ಪೂಜೆ ಮಾಡ್ತಾರೆ ಕಣೆಯ. ಯಾರು ಸ್ವಾಮಿ ಪೂಜೆ ಮಾಡುವರು ಸ್ವಾಮಿ? ಜಗತ್ತಿನಲ್ಲಿ ನಾರಿ ಮುತ್ತೈದೆ ಹೆಣ್ಣು ಮಕ್ಕಳು, ಮುತ್ತೈದೆ ಹೆಣ್ಣು ಮಕ್ಕಳು ಸೂರ್ಯೋದಯಕ್ಕೆ ಮುಂಚಿತವಾಗಿ ಮೇಲಕ್ಕೆದ್ದು ತನ್ನ ಕೈಕಾಲು ಮುಖವನ್ನು ಸ್ವಚ್ಛ ಮಾಡಿಕೊಂಡು, ಕೈಕಾಲು ಮುಖವನ್ನು ಸ್ವಚ್ಛ ಮಾಡಿಕೊಂಡು, ಕೆನ್ನೆಗೆ ಅಷ್ಟವನ್ನು ಲೇಪನ ಮಾಡಿಕೊಂಡು, ಹಣೆಗೆ ಕುಂಕುಮವನ್ನು ಧರಿಸಿ, ಲೇಖನೆಯನ್ನು ಧರಿಸಿ, ಮುಡಿಗೆ ಹೂವನ್ನು ಮುಟ್ಟು ಮುತ್ತೈದೆ ಆಗಿ ಹೋಗಿ ಯಾವ ಶನಿದೇವರ ಗದಿಗೆಯನ್ನು ತಲೆಬಾಗ್ಲು, ಶನಿದೇವರ ಗದಿಗೆಯನ್ನು ತಲೆಬಾಗ್ಲನ್ನ ತನ್ನ ಅಮೃತ ಹಸ್ತದಿಂದ ತೊಳೆದು, ಅಮೃತ ಹಸ್ತದಿಂದ ತೊಳೆದು ಅಷ್ಟೇ ಕುಂಕುಮನ ಹಚ್ಚಿ ಮನೆ ಮುಂದೆ ರಂಗೋಲಿಯನ್ನು ಬಿಟ್ಟು ಗಂಧದ ಕಡ್ಡಿಯನ್ನು ಹಚ್ಚಿ ತುಪ್ಪದ ಆರತಿಯನ್ನು ತೆಗೆದುಕೊಂಡು ಯಾವ ತಾಯಿ ಆರತಿಯನ್ನು ಬೆಳಗುವರು ಅವರಿಗೆ ಮಹಾನುಭಾವನಾಯ್ತು ಸೂರ್ಯದೇವನು ಅನಂತವಾಗಿ ಅವರು ಮುತ್ತು ರತ್ನ ವಜ್ರ ಹೊಡೆದು ದನಕನಿಗೆ ವಸ್ತ್ರ ಕೊಟ್ಟು ಮುತ್ತೈದೆ ಭಾಗ್ಯವನ್ನು ಕೊಟ್ಟು ಸಂತಾನ ಭಾಗ್ಯವನ್ನು ಕೊಟ್ಟು ಕಾಪಾಡುವ ಮಹಾರಾಜ ಅಂತ ಮಹಾನುಭಾವ ಆಯ್ತಕ್ಕಂಥ ಸೂರ್ಯದೇವರು ಶ್ರೇಷ್ಠನಾದ ಗ್ರಹ. ಯಾವ ತಾಯಿ ಬೆಳಗಿನ ಜಾವ ಮೇಲೆ ಕಿತ್ತು ಪರಮಾತ್ಮನ ಪೂಜೆ ಮಾಡುವರು ಅವರಿಗೆ ಎಲ್ಲಾ ಭಾಗ್ಯವನ್ನು ಕೊಡ್ತಾನೆ ಭಗವಂತ. ಬಡತನವೇ ಇಲ್ಲಿ ಬಂದೆ ಅವರಿಗೆ. ಪಾಪ ಈಗೂ ಅಷ್ಟೇ ಮನೆಗೆ ಹೆಣ್ಣು ಮಕ್ಕಳು ಸೊಸೆದಿರೋರಲ್ಲಿ ಬೆಳಗಿನ ಜಾವಕ್ಕೆ ಎದ್ದು ಬಿಡ್ತಾರೆ. 5 ಗಂಟೆ ಆಗಕ್ಕಿಲ್ಲ ಬೆಳಗಿನ ಜಾವಕ್ಕೆ ಎದ್ದು ಈ ಕಡೆ ರಿಂಗ್ ರೋಡ್, ಈ ಕಡೆ ನೈಸ್ ರೋಡ್, ರೋಡ್ ಬಿಟ್ಕೊಂಡು ಯಾರು ಮನೆ ವಯಸ್ಸಾಗಿರೋದು ಇದ್ರಿ ತಾಯೇ ಏ ರತ್ನ ಎದ್ದಳಮ್ಮ ಎದ್ದಳೆ, ಹುಂಜಕ್ ಹೋಗ್ತಾ ಇದ್ದೆ ಎದ್ದಳಮ್ಮ, ಕೋಳಿ ಎಲ್ಲ ಹುಂಜಕ್ ಹೋಗ್ತಾ ಐತೆ, ಬೆಳಕಾಗ್ಬಿಡ್ತು ಎದ್ದಳಮ್ಮ, ಬಾಗಿಲಿ ನೀರ್ ಹಾಕಿ ಎದ್ದಳು ಅಂದಾಗ ಅಯ್ಯಮ್ಮ ಮಲಿಕಡೆ ಎಂತೆಂತರ ಸಾಧ್ಯವಳು ಹುಂಸಾಗ ಮುಖ್ಯ ಪ್ರಾಣ ತಿದ್ದಾಳ್ರಿ ಬೆಳಗಿನ ಸಾಗತ್ತಕ್ಕ ಅದು ಮಾಡ್ಲಿಲ್ಲ ಇದು ಮಾಡ್ಲಿಲ್ಲ ಅಂತ ನೋಡಿ ಬೆಳಗಿನ ಜಾಗ 3 ಗಂಟೆ ಆಗಿಲ್ಲ ಅವಾಗ ಬಡ್ಕೊತಾಳೆ ಎದ್ದು ನೋಡ್ತೇನ್ರಿ, ಬಡ್ಕೊತಾಳಲ್ರಿ ಬಡ್ಕೊತಾಳಲ್ರಿ ಪಾಪ ಅಜ್ಜಿ ಆ ಅಜ್ಜಿ ಕೇಳಕ್ಕೆ ಹೇಳ್ತಾ ಇರೋದು. ಯಾವ ತಾಯಿ ನೋಡಿ 5 ಗಂಟೆ ರಾತ್ರಿಗೆ ಯಾವ ತಾಯಿ ಪೂಜೆ ಮಾಡುವರೋ ತಾಯಿಗೆ ಖಂಡಿತವಾಗಿ ಭಗವಂತ ಏನವನ್ನು ಕಷ್ಟ ಕೊಡುವುದಿಲ್ಲ. ಯಾವುದೇ ಒಂದು ಕಷ್ಟ ನೋಡಿ ಮುತ್ತು ರತ್ನ ವಜ್ರ ಅವರಿಗೆ ಧನಕನಿಕ ವಸ್ತನ್ನ ಧನಧಾನ್ಯವನ್ನು ಕೊಟ್ಟು ಕಾಪಾಡ್ತಕ್ಕಂಥ ಶಿವ. ಆ ಶಿವನ ಕಾಪಾಡ್ತಕ್ಕಂಥ ಮಹಾನುಭಾವನಾಯ್ತಕ್ಕಂಥ ಸೂರ್ಯದೇವನ ಶ್ರೇಷ್ಠನಾದ ಗ್ರಹ ಮಹಾರಾಜ ಶನಿ ಸೂರ್ಯದೇವನನ್ನ ಭಕ್ತಿಯಿಂದ ಈತನ ಪೂಜೆ ಮಾಡಿ ಬಿಳಿ ಎಕ್ಕದ ಗಿಡದಲ್ಲಿ ವಾಸ ಮಾಡ್ತಾರೆ. ಕೆಂಪು ವಸ್ತ್ರ ಬಿಟ್ಟು ಹಳದಿ ಧಾನ್ಯ ಗೋಧಿ ಧಾನ್ಯದಲ್ಲಿ ಭಗವಂತ ಸ್ಥಾಪನೆ ಮಾಡಿ ಪೂಜೆ ಮಾಡಿ ಖಂಡಿತವಾಗಿ ಭಗವಂತ ನಮ್ಮನ್ನು ಕಾಪಾಡ್ತಾರೆ ಅಂದಾಗ ಆಗ ವಿಜೇಂದ್ರ ಭೂಪಾಲ ಸರಿ ಸ್ವಾಮಿ ಇದೋ ನಾನು ಕೊಡು ಫಲಾಫಲಗಳಿಂದ ಆ ಸೂರ್ಯದೇವನಿಗೂ ಸಿಗ ತುಪ್ಪದ ಆರತಿಯನ್ನು ಬೆಳಗಿ ಅವರು ಸಿಗ ಮುತ್ತೈದೆ ಭಾಗ್ಯವನ್ನು ಕೊಡುವ ಸೂರ್ಯದೇವನಿಗೆ ಸಿಗ ಆರತಿ ಬೆಳಗ್ಗೆ ಅವಶ್ಯಕ ಆರತಿಯನ್ನು ಬೆಳಗ್ತಾ ಇದ್ದಾರೆ. ಗೋವಿಂದ ಮಾಡಿ ಮುಂದಕ್ಕೆ ಹೋಗಿ ಸೂರ್ಯದೇವನ್ ಮಾಡ್ಕೊಂಡು ಇಲ್ಲಿ ಮಹಾನುಭಾವನಾಯ್ತಕ್ಕಂಥ ಯಾವ ಶನಿ ಮಹಾರಾಜ ವಿಜೇಂದ್ರ ಗೋಪಾಲ ಮತ್ತೊಂದು ಗ್ರಹದ ವಿಚಾರವನ್ನು ಕೇಳ್ತಾ ಇದ್ದಾರೆ. ಆಗ 2ನೇ ಬ್ರಾಹ್ಮಣತ್ವವನ್ನು ನಲಿಕಿದ್ದು 2ನೇ ಗ್ರಹಣ ಆಯ್ತಕ್ಕಂಥ ಚಂದ್ರಗ್ರಹ ಆ ಕಡೆ ಇದೆ ನೋಡಿ ಲಾಸ್ಟ್ ಮೂಲೆ ಅದು ನೋಡಿ ಇದು ಹೆಂಗ್ ಮಾಡಿದ್ರೆ ಅದು ಅದೇ ತರ ಪೂಜೆ ಮಾಡಿ ಆಗ ಮಹಾನುಭಾವನಾಯ್ತಕ್ಕಂಥ ಯಾವ ಚಂದ್ರದೇವನನ್ನ ಚಂದ್ರನೇ ಅಂಬ ಜಗದ ಮಹಿಮೆ ಚಂದ್ರ
ಸಂಕಟವನ್ನು ಕೊಡುವ ಚಂದ್ರದೇವ, ಇಡೀ ಜಗತ್ತಿಗೆ ತಪ್ಪನ್ನು ಕೊಡುವ ಮಹಾನುಭಾವ, ಇಡೀ ಜಗತ್ತಿಗೆ ಶಾಂತಿಯನ್ನು ಕೊಡ್ತಕ್ಕಂಥ ಮಹಾನುಭಾವ ಯಾವ ಚಂದ್ರಗ್ರಹ. ಚಂದ್ರದೇವನಿಂದ ನೋಡಿ ಪ್ರತಿಯೊಂದು ವಸ್ತು ಬೆಳವಣಿಗೆ ಆಗಬೇಕಾದ್ರೆ ಚಂದ್ರದೇವನ ಮಹಿಮೆಯಿಂದ. ಒಂದು ಶಿಶಿ ಮರವಾಗಬೇಕಾದ್ರೆ, ಒಂದು ಕರು ಎತ್ತಾಗಬೇಕಾದ್ರೆ, ಒಂದು ಗುಡ್ಡೆ ಬೆಟ್ಟವಾಗಬೇಕಾದ್ರೆ, ಮಾನವರು ನಾವು ಬೆಳೆದ ದೊಡ್ಡವರಾಗಬೇಕಾದ್ರೆ, ರೈತ ನೆಡುವ ಬೆಳೆ ಬೆಳೆದು ನಮ್ಮ ಫಲ ನಮ್ಮ ಕೈ ಸಿಗಬೇಕಾದ್ರೆ ಚಂದ್ರದೇವನ ಮಹಿಮೆ ಇರಬೇಕಂತೆ. ಚಂದ್ರದೇವನು ಅತ್ಯುತ್ತಮವಾದ ಗ್ರಹ. ಚಂದ್ರದೇವನ ಯಾವಾಗ ತನ್ನ ದಿವ್ಯ ದೃಷ್ಟಿಯನ್ನ ಮಧ್ಯರಾತ್ರಿ ನಿಶರಾತ್ರಿಯಲ್ಲಿ ಕಲ್ಲು ನೀರು ಕರಗವತ್ತಿನಲ್ಲಿ ಯಾವಾಗ ತನ್ನ ಮೂಲಕ್ಕೆ ತನ್ನ ದೃಷ್ಟಿಯನ್ನು ಬೀರುವರೋ ಆಗ ಪ್ರತಿಯೊಂದು ಫಲಗಳು ಸಹ ಬೆಳೀತಾ ಬೆಳವಣಿಗೆ ಆಗಬೇಕು. ನಾವು ಒಟ್ಟು ಬೆಳೆದು ದೊಡ್ಡವರಾಗಬೇಕಾದ್ರೆ ಚಂದ್ರದೇವನ ಮಹಿಮೆಯಿಂದ ನಾವು ಬೆಳೆದು ವಿದ್ಯಾ ಬುದ್ಧಿ ಶಾಂತಿ ಸಮಾಧಾನ, ಒಂದು ಶಾಂತಿಯಿಂದ ಏನು ಇಷ್ಟು ಒಳ್ಳೆ ಮನಸ್ಸಯ್ಯಪ್ಪ, ಒಂದು ಚೂರು ಕೋಪ ಮಾಡಿದಾರಲ್ಲಂತೆ ಆತನ ಚಂದ್ರದೇವನ ದೃಷ್ಟಿ ಇರ್ತದಂತೆ. ಚಂದ್ರದೇವನ ಮಹಿಮೆಯಿಂದ ಪ್ರತಿಯೊಂದು ವಸ್ತುಗಳು ಬೆಳವಣಿಗೆ ಆಗ್ತದೆ ನೋಡಿ. ಯಾವುದೇ ಒಂದು ಶಿಶು ಮರವಾಗಬೇಕಾದ್ರೆ, ಕರು ಎತ್ತಾಗಬೇಕಾದ್ರೆ, ಗುಡ್ಡೆ ಬೆಟ್ಟವಾಗಬೇಕಾದ್ರೆ ಚಂದ್ರದೇವನ ಮಹಿಮೆಯಿಂದ. ಈತನಿಗೆ ನೋಡಿ ಏನು ನಾವು ಏನು ಒಬ್ಬೊಬ್ಬರೇ ಮದುವೆ ಆಗಿರೋದು ಅಲ್ಲಪ್ಪ, ಒಬ್ಬೊಬ್ಬರೇ ಮದುವೆ ಆಗಿರೋದು ನಾವು. ಅಯ್ಯಪ್ಪ 27 ಜನ ಅಪ್ಪನಿಗೆ ಹೆಂಡ್ತಿದ್ರು. ಯಾರಿಗೆ? ಚಂದ್ರನ್ಗೆ 27 ಜನ ಹೆಂಡ್ತಿದ್ರ ಅಪ್ಪನಿಗೆ. ಎಲ್ಲ ಗೊತ್ತವ್ರು ಯಾರು ಅಂತ ಗೊತ್ತು, ಅವ್ರ ಹೆಸರುಗಳು ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಮಳೆಗಳು ನೋಡಿ, ಮಳೆ ನಕ್ಷತ್ರ ಹೇಳ್ಬಿಟ್ಟಮ್ಮ 27 ಮಳೆ, 27 ನಕ್ಷತ್ರಗಳು. ರೇವತಿ, ಅಶ್ವಿನಿ, ರೇವತಿ, ಅತ್ತ, ಚಿತ್ತ, ಸ್ವಾತಿ, ವಿಸಾತಿ, ಅನುರಾಧ, ಇವರೆಲ್ಲ ಮಳೆಗಳು, ಮಳೆ ನಕ್ಷತ್ರಗಳು ಎಲ್ಲ ಯಾವ ಇವರೆಲ್ಲ ಬ್ರಹ್ಮನ ಮಕ್ಕಳು, ಶಿವಬ್ರಹ್ಮನ ಮಕ್ಕಳವರು. ಆಗ ರೇವತಿ ಮೇಲೆ ಬಹಳ ಇಷ್ಟ ಅಂತ ಅಪ್ಪನಿಗೆ. ಇದ್ದವರೆಲ್ಲ ಗಡಗಣಿಸ್ಬಿಟ್ರು. ಹೋಗ ಅಪ್ಪ ಬಿಟ್ನ ಹೇಳ್ಬಿಟ್ರು ವಿಶ್ವಬ್ರಹ್ಮ ನೋಡಿ ಹಿಂಗ್ ಮಾಡಿಬಿಟ್ಟ ಅಂತ. ಅಯ್ಯಪ್ಪ ಅಡ್ಸ್ಕೊಂಡ್ಬಿಟ್ಟಂತೆ, ಶಿವಬ್ರಹ್ಮ ಅಡ್ಸ್ಕೊಂಡ್ಬಿಟ್ಟಿದ್ದೆ. ಹೋಗಿ ಶಿವನ ಮನೆ ಹೋಗ್ಬಿಟ್ರು ಚಂದ್ರದೇವ. ಶಿವ ಏನ್ ಮಾಡಿದ, ತನ್ನ ಜಡೆಯಲ್ಲಿ ತೋರ್ಸ್ಕೊಂಡ್ಬಿಟ್ಟ ಅಯ್ಯಪ್ಪನ. ಶಿವನು ಸುಳ್ಳು ಹೇಳ ನೋಡ, ಅವಾಗ ಹುಡ್ಕೊಂಡು ಹೋಗ್ಬಿಟ್ರಂತೆ ಇವನು. ಶಿವಬ್ರಹ್ಮ ಹುಡ್ಕೊಂಡು ಹೋಗ್ಬಿಟ್ಟಂತೆ. ಎಲ್ಲ ಚಂದ್ರ ಬಂದ ಅಂತ ಇಲ್ಲ ಅಂತ ಸುಳ್ಳು ಹೇಳ್ಬಿಟ್ಟಂತೆ ಅಪ್ಪ ಶಿವ. ಕೊಡ್ತಿದ್ದೆ ಬಿಡೋಣ ಅವತ್ತು, ಬಾಚಾಕ್ ಬಿಡೋಣ, ಬಿಡ್ತಿರ್ಲಿಲ್ಲ ಅವನು ಚಂದ್ರದೇವನ. ಇದ್ದವ್ರನ್ನೆಲ್ಲ ಯಾಕೆ ಮದ್ವೆ ಅದೇ ಅಂತ ಸರಿ ಅಂತ ಬಿಟ್ಟಿದ್ದ. ಅವಾಗ ತನ್ನ ಮುಡಿಯಲ್ಲಿ ಇಟ್ಕೊಂಡ್ಬಿಟ್ರಲ್ಲ, ಅವಾಗ ಶಿವನಿಗೆ ಏನಾಯ್ತು ಹೆಸರು? ಚಂದ್ರಮೌಳೇಶ್ವರ ಅಂದ್ರೆ ಚಂದ್ರಶೇಖರ ಅಂತ ಹೆಸರಾಯ್ತದೆ, ಮಹಾನುಭಾವ ಇರ್ತದೆ ಆತನಿಗೆ. ಅದರಿಂದ ಯಾವ ಚಂದ್ರದೇವನ ಅತಿ ಶ್ರೇಷ್ಠನಾದ ಗ್ರಹ. ಇವರು ಅಡಿಗೆ ಮನೆಯಲ್ಲಿ ವಾಸ ಮಾಡೋದು, ಅಂದ್ರೆ ಆಗ್ನೇಯ ದಿಕ್ಕಿನಲ್ಲಿ ವಾಸ ಮಾಡಿದ್ರು. ಅಗ್ನಿ ದಿಕ್ಕಿನಂದ್ರೆ ಆಗ್ನೇಯ ದಿಕ್ಕು ಅಂದ್ರೆ ಅಡಿಗೆ ಮನೆ, ಅಡಿಗೆ ಮನೆಯಲ್ಲಿ ವಾಸ ಮಾಡೋದು. ಚಂದ್ರದೇವನ ಮಹಿಮೆಯಿಂದ ಏನಾದ್ರು ಪ್ರಸಾದ ನಮಗೆ ಒಂದೊಂದ್ಸತಿ ಕೇಳ್ತಾರೆ ಮನೆ ಗಂಡಸರುಗಳು, ಏನ್ರಿ ಇವತ್ತು ಅಡಿಗೆ ಏನ್ ಸಾರ್, ಹಬ್ಬ ಸೂಪರ್ ಸಾರ್, ಏನ್ ಆನಂದವಾಗಿದ್ರಿ, ಯಾವ್ದನ್ನಾಗ್ಲೇ ಏನ್ ಇವತ್ತು ಒಳ್ಳೆ ರುಚಿಕರ ಸಾರು ಅಂದ್ರೆ. ಯಾಕಂದ್ರೆ ಅವತ್ತ ಅಯ್ಯಮ್ಮ ನಗನಗ್ತಾ ಅಡಿಗೆ ಮನೆಗೆ ಹೋಗಿರ್ತಾರೆ. ಇನ್ನು ಕೆಲವರು ಯಾಕಂದ್ರೆ ಮುತ್ತೈದೆ ಆಗೋಬೇಕಂತೆ ನೋಡಿ, ಬೆಳಗ್ಗೆ ಎದ್ದು ಕೈ ಕಾಲು ಮುಖ ತೊಳೆದು ಅಷ್ಟ ಕುಂಕುಮ ಇಟ್ಕೊಂಡು ಮುಡಿಗೆ ಹೂ ಒಂಚೂರು ಹೂ ಮುಟ್ಕೊಂಡು ನಗನಗ್ತಾ ಹೋದ್ರೆ ಆ ಪ್ರಸಾದ ರೀತಿ ನೀತಿಯೇ ಬೇರೆ ಇರ್ತದೆ ನೋಡಿ. ಆ ಪ್ರಸಾದ ರೀತಿ ನೀತಿಯೇ ಬೇರೆ ಇರ್ತದೆ. ಕೆಲವರು ಇಷ್ಟಪ್ಪ ಮಕ್ಕ ಮಾಡ್ಕೊಂಡು ಹೋಗ್ತಾರೆ ಅಡಿಗೆ ಮನೆ. ಏನ್ ನಾನು ಒಬ್ಬಳಾಗಿರೋದು, ಇನ್ಯಾವಳು ಇಲ್ವಾ, ನಾನೇ ಅಡಿಗೆ ಚೆನ್ನಾಗಿರ್ತದೆ ಅಂತ. ಕೆಲವರು ಅಂತಾರೆ, ರೀ ಸ್ವಾಮಿ ದೊಡ್ಡ ಸೊಸೆ ಅಡಿಗೆ ಮಾಡ್ತಾರ್ರಿ, ಇದ್ರೆ ಊಟ ಮಾಡ್ತಾ ಇದ್ರೆ ಅಮೃತ. ಅದೇ ಚಿಕ್ಕ ಸೊಸೆ ಹೇಳಿದ್ರೆ ಯಾಕನ ಓದೋಡ ಹುಡುಗಿ ಗೊತ್ತಿಲ್ಲ. ಬೇಡ ತಿನ್ನಕ್ಕಾಗಲ್ಲ ರೀ ಸ್ವಾಮಿ, ಎಲ್ಲ ಹಸಿ ಸಗಣಿ ತಿನ್ನಂಗ ಆಗ್ತದೆ ಅಮ್ಮಕ್ಕಿರ ಊಟ. ಯಾಕೆಂದ್ರೆ ಆ ರೀತಿ ಇರ್ತದಂತೆ. ಅಷ್ಟು ಹೋಗ್ಬೇಕೆ ಮುತ್ತೈದೆ ಅವ್ರ ಮುಖ ನೋಡ್ತದಂತೆ ನೋಡಿ. ಅಗ್ನಿದೇವ ಅಂದ್ರೆ ಇಡೀ ಪ್ರಪಂಚಕ್ಕೆ ಅಗ್ನಿಯ ಬೆಂಕಿ ಅಂದ್ರೆ ಅಷ್ಟೊಂದು ಸುಂದರವಾಗಿರ್ತಕ್ಕಂಥದ್ದು. ಅದೇನು ಬೇಕಾದ್ರೂ ಮಾಡ್ತದೆ. ನೋಡಿ ಅಡಿಗೆ ಮಾಡಿರ್ತದೆ, ಇಡೀ ಪ್ರಪಂಚಕ್ಕೆ ಸುಟ್ಟು ಹಾಕ್ಬಿಡ್ತದೆ. ಬೇಕು ಅಂದ್ರೆ ಅಡಿಗೆ ಮಾಡಿ ನಮಗೆ ತಿನ್ನಿಸ್ತದೆ, ಊಟ ಕೊಡ್ತದೆ, ಪ್ರಸಾದ ಕೊಡ್ತದೆ, ಈ ಪ್ರಪಂಚನೇ ಸುಟ್ಟು ಹಾಕ್ಬಿಡ್ತದೆ. ಊದ್ಗಡ್ಡಿ ಹೆಚ್ಚೋದ್ರೆ ಊರೇ ಸುಟ್ಬಿಟ್ಟಂತೀವಿ ಅವನು. ನನಗೆ ಊದ್ಗಡ್ಡೆ ಹೆಚ್ಚಪ್ಪಲ್ಲೇ ಬೆಳಗು ಅಂದ್ರೆ ಊರೇ ಸುಟ್ಕೊಂಡ್ಬಿಟ್ಟಂತೆ ಊದ್ಗಡ್ಡೆ ಹೆಚ್ಚಕೊಂಡು ನೋಡಿ, ಹಂಗಾಗ್ಬಿಡುತ್ತೆ ಕೆಲಸ. ಅದರಿಂದ ಚಂದ್ರದೇವನ ಅತಿ ಶ್ರೇಷ್ಠನಾದ ಗ್ರಹ. ಇವರು ಅಡಿಗೆ ಮನೆಯಲ್ಲಿ ವಾಸ ಮಾಡೋ ವೃಕ್ಷ ಮುತ್ತುಕದ ಮರ. ಏನ್ ಮರ? ಮುತ್ತುಕದ ಮರದಲ್ಲಿ ವಾಸ ಮಾಡೋದು ಅಂದ್ರೆ ಇಸ್ತ್ರೆ ಹಾಳೆ ಇದೆಯಲ್ಲ, ಮುತ್ತುಕದ ಮರ. ಇವರಿಗೆ ಬಿಳಿ ವಸ್ತ್ರ, ಬಿಳಿ ಧಾನ್ಯ ಅಂದ್ರೆ ಅಕ್ಕಿ ಧಾನ್ಯದಲ್ಲ. ಅದಕ್ಕೆ ನೋಡಿ ಮುತ್ತೈದರ ಅಕ್ಕಿಯನ್ನು ಬಳಸ್ಬೋದು. ಅಕ್ಕಿನ ಆಯ್ಬೇಕು ನೀವು, ಗಂಡ ಕಣಿಕೆ ಕೇರ್ ಮಾಡುವಂತೆ ಅಕ್ಕಿ ನೀವು ಕೇರ್ ಮಾಡೋದು ಆಯ್ಬೇಕಂತೆ. ಹಿಂಗ್
ಕೇಳಿದ ಅಪ್ಪನಿಗೆ ಆಗಲ್ವಂತೆ, ಚಂದ್ರದೇವನಿಗೆ ಆಯ್ಬೇಕಂತೆ. ಅದರಿಂದ ಸುಂದರವಾಗಿರ್ತಕ್ಕಂಥ ಚಂದ್ರದೇವನ ಶ್ರೇಷ್ಠನಾದ ಗ್ರಹ. ಇವರಿಗೆ ಬಿಳಿ ಪುಷ್ಪ ಮುಡಿದವರು ಯಾರು ಬಿಳಿ ಹೂವು ಮುಡ್ತಾರೋ, ಕೆಲವರು ಬಿಳಿನೇ ಮುಡ್ತಾರೆ, ಕೆಲವರು ಕನಕಾಂಬರ ಬಿಟ್ಟು ಬೇರೆ ಮುಡಲ್ಲ. ಕನಕಾಂಬರ ಅಪ್ಪನಿಗೆ ಆಗಲ್ಲ. ಈ ಕೆಂಪು ಏನಿದೆ ಶನಿದೇವರ ಪ್ರಿಯ. ಏನು ಕಾಕಳ್ಳಿ ತಗ ನಮ್ಗೇನಾಗಬೇಕಾಗಿದೆ, ಅದ್ರ ಜೊತೆಗೆ ಒಂದು ಬಿಳಿ ಹೂವು ಮುಟ್ಕೊಂಡ್ರೆ ಸುಂದರ. ಅದರಿಂದ ಇಬ್ಬರು ಕಮೆಂಟ್ ಆಗ್ತಾರೆ, ಸರೋಗ್ತದೆ. ಅದರಿಂದ ಚಂದ್ರದೇವನ ಶ್ರೇಷ್ಠನಾದ ಗ್ರಹ. ಸರಿಯಪ್ಪ, ನಾನು ಕೂಡ ಫಲಾಫಲಗಳಿಂದ ಚಂದ್ರದೇವನಿಗೆ ಆರತಿ ಮಾಡಿ ಅವ್ರಿಗೂ ತುಂಬ ಆರತಿ ಬೆಳಗ್ತಾ ಇದ್ದಾರೆ. ಚಂದ್ರದೇವನ ಬಾಲಾರ್ಗತಿ ಗೋವಿಂದ, ಶನಿದೇವರ ಬಾಲಾರ್ಗತಿ ಗೋವಿಂದ, ಗೋವಿಂದ ಇವರ ಬಾಲಾರ್ಗತಿ ಗೋವಿಂದ, ಪಾರ್ವತಾಪದಗೆ ಆಗ ಮೂರನೇ ಬ್ರಾಹ್ಮಣತ್ವದ ಮೇಲೆ ಮಹಾರಾಜ ಮೂರು ಪಾದಗಳು ಬರ್ತದೆ. ಒಂದನೇ ಪಾದದಿಂದ ಮಾನವನ ಜನ್ಮರಾಶಿ ದಯಮಾಡಿ ತನ್ನ ದೃಷ್ಟಿ ಬಂದ್ರೆ ಇಂದು ಶುಭ ಕಾರ್ಯಗಳು. ಯಾವುದೇ ಮನೆಯಲ್ಲಿ ಶುಭ ಕಾರ್ಯ ಮಾಡಬೇಕಾದ್ರೂ ಮಂಗಳ ಗ್ರಹದ ದೃಷ್ಟಿ ನಮ್ಮ ಮೇಲೆ ಇರಬೇಕಂತೆ. ಮಂಗಳ ದೇವನ ಕರುಣ ನಮ್ಮ ಮೇಲಿದ್ರೆ ಹಾಗೆ ಶುಭ ಕಾರ್ಯಗಳು. ಮದುವೆ ಮಾಡ್ಬೇಕಾಗಿ ಒಂದು ದೇವರ ಕಾರ್ಯ ಮಾಡ್ಬೇಕಂತ ಮಹಾತ್ಮ ಪರಮಾತ್ಮನ ಕಾರ್ಯ ಮಾಡ್ಬೇಕಾದ್ರೆ ಮಂಗಳ ದೇವನ ಕರುಣ ಇರಬೇಕು. ಮಾಡುವ ಶುಭ ಕಾರ್ಯ ಶುಭವನ್ನೇ ಕೊಡುವನೇ ಮಂಗಳ ಗ್ರಹ, ಶುಭ ಕೋರುವನೇ ಮಂಗಳ ಗ್ರಹ ಅಂತ ಹೇಳ್ತಾರೆ ದೊಡ್ಡವರು. ಅದರಿಂದ ಮಂಗಳ ದೇವನ ಶ್ರೇಷ್ಠನಾದ ಗ್ರಹ ಮಹಾರಾಜ. ಇವನ ಎರಡನೇ ಪಾದದಿಂದ ಮಾನವನ ಜನ್ಮರಾಶಿ ದಯಮಾಡಿ ಮನೆ ಯಜಮಾನ ಜನ್ಮರಾಶಿ ಬಂದ್ರೆ ಗುಣ ಸಂಪನ್ನನಾಗಿ ನಮಗೆ ಬಂಗಾರ, ಒಂದು ಗುರುಗಂಜಿ ತೂಕ ಬಂಗಾರ ನಮ್ಮ ಒಳಗಡೆ ಬರ್ಬೇಕಾದ ಸಕ ಪರಮಾತ್ಮನಾಯ್ತು ಮಹಾನುಭವನಾಯ್ತಕ್ಕಂತ ಆ ಮಂಗಳದೇವನ ಕರುಣೆ ನಮಗೆ ಬರ್ತದೆ. ಇವನ ಅಂಗಾರ್ಕನಾಗಿ ಮೂರನೇ ಪಾದದಿಂದ ಮಾನವನ ಜನ್ಮರಾಶಿ ದಯಮಾಡಿ ಬಂದ್ರೆ ಮಾನವನಿಗೆ ಕಡೆ ಕಷ್ಟ. ಏನಪ್ಪ ಮಾನವನಿಗೆ ಕಡೆ ಕಷ್ಟ? ಮಾನವನಿಗೆ ಬೆಂದು ಪಣಿ, ಕಾಲು ಪಣಿ, ಗಜ್ಜಿ ಮುಂತಾದ ಗಾಯಗಳನ್ನು ಎಂಡಿಸಿ ಅನೇಕ ವಿಧಾಯಕ ಕಡೆ ಕಷ್ಟವನ್ನು ಕೊಡುವನೇ ಮಂಗಳ ಗ್ರಹ ಸ್ವಾಮಿ. ಮಕ್ಕಳಿಗೆ ಕಡೆ ಕಷ್ಟವನ್ನು ಕೊಡ್ತಾನೆ ನೋಡಿ. ಮಕ್ಕಳಿಗೆ ಅಮ್ಮಗಳು ಬರ್ತದೆ ನೋಡಿ, ಎಷ್ಟಾರ ಬರ್ತವ ಅಮ್ಮ, ರಾಗಿಯಮ್ಮ, ಗೋಣಿಯಮ್ಮ, ದೊಡ್ಡಮ್ಮ, ಆಡಮ್ಮ, ಮಂಡಮ್ಮ, ಆಲಮ್ಮ ಇವೆಲ್ಲ ಬರಬೇಕಾದ್ರೆ ಮಂಗಳ ಗ್ರಹ ಅಂಗಾರ್ಕನಾಗಿ ಆ ಮಕ್ಕಳನ್ನು ಕಾಡ್ತಾರಂತೆ. ಇವಾಗ ಅಂಗಾರ್ಕನಾಗಿ ಬಹಳ ಜನ ಗಂಡು ಮಕ್ಕಳ ಜನ್ಮರಾಶಿಗೆ ಹೋಗ್ಬಿಟ್ಟು ನೋಡಿ ಮಂಗಳ ಗ್ರಹ. ಅದಕ್ಕೆ ಮದುವೆಗಳಾಗಿಲ್ಲ ಬೇಕಾದಷ್ಟು ಜನ ಗಂಡುಗಳಿಗೆ. ಹೆಣ್ಣುಗಳು ಅವೇ, ಆ ಹೆಣ್ಣುಗಳು ತೂಕಕ್ಕೆ ಗಂಡುಗಳು ತೂಗ್ತಾ ಇಲ್ಲ, ಅವ್ರ ತೂಕಕ್ಕೆ ಗಂಡುಗಳು ತೂಗ್ತಾ ಇಲ್ಲ ಸ್ವಾಮಿ. ಯಾಕಂದ್ರೆ ಹೆಣ್ಣು ಮಕ್ಕಳು ಬಹಳ ಬುದ್ಧಿವಂತರು. ಕೆಲವರು ಹೋಗ್ಬಿಟ್ರು ಮುಂದಕ್ಕೆ ನುಗ್ಗಿ ಓದ್ಕೊಂಡು ವಿದ್ಯಾದೇವತೆ ಕರ್ಕೊಂಡು ಹೋಗ್ಬಿಟ್ರು, ಇವ್ರು ನಿಂದಕ್ಕೆ ಹಾಕ್ಬಿಟ್ರು. ಅವ್ರ ಸಮ ಇವ್ರು ತೂಕಕ್ಕೆ ಆಗ್ತಾ ಇಲ್ಲ. ಅದ್ರ
ಅದರಿಂದ ಏನು ಮಾಡೋಕ್ಕಾಗಲ್ಲ. ಅವಾಗ 500 ಸಮಯ ನನ್ನ ಮಗನಿಗೆ ಮದುವೆ ಆಗಲಿಲ್ಲ ನೋಡಿ ಸರ್, ಕುಕ್ಕಿ ಕರ್ಕೊಂಡೋಗ್ಬಿಡೋಣ. ಕುಕ್ಕಿ ಸುಬ್ರಹ್ಮಣ್ಯ ಸ್ವಾಮಿ ಕರ್ಕೊಂಡೋಗ್ಬಿಟ್ಟು ಅಲ್ಲ ಮೈನೂರೊಬ್ರು ಅವ್ರು ಅವ್ರ ತಗ ಹೋಗ್ಬೇಕು, ಬೇರೆ ತಗ ನಾನು ಒಪ್ಪೋದಿಲ್ಲ, ಮೇಲಾಗಲ್ಲ, ಅವ್ರ ತಗ ಹೋಗ್ಬೇಕು. ಸ್ವಾಮಿ ಏನ್ ಅಂತಾರೆ, ಏನು 35-40 ಆಮೋದು, 35-40 ಹೋಗ್ಲಿ ನಾನು ಹೇಳ್ತೀನಿ ಹೋಗಮ್ಮ 35,000 ಹೇಳ್ತೀನಿ. ಅಯ್ಯಪ್ಪ ನನ್ನ ಅಕೌಂಟ್ಗೆ 15 ಹೇಳಿ 20,000 ಮಡಿಕೆಂತಾನೆ ಕರ್ಕೊಂಡು ಹೋಗು. ಇದಕ್ಕೇನೆ ಬೇಕು ಸಂಪಾದನೆ. ಯಾಕಪ್ಪ ಹೋಗ್ಬೇಕು? ಅಂಗಾರಕ ದೋಷ ಇದ್ರೆ ಕುಜ ದೋಷ ಇದ್ರೆ ಇಲ್ಲೇ ಕಳ್ಕೊಂಬೋದಲ್ಲ ಮನೆಗೇನೆ. ಅಲ್ಲಿಗೆ ಕಮ್ಮ ಹೋಗ್ಬೇಕು? ನಮ್ಮ ಮನೆಗೆ ಬುದ್ಧಿವಂತರಾಗಿರ್ತಕ್ಕಂಥ 500 ಕೊಟ್ಟು ಹೋಗಿಯಮ್ಮ, ಅವ್ರು ಎಲ್ಲ ಹೇಳ್ತಾರೆ ನಿಮಗೆ. ಅಂಗಾರಕ ದೋಷ ಇದ್ರೆ ಸರ್ಪದೋಷ ಇದ್ರೆ ಎಲ್ಲ ಇಲ್ಲೇ ಕಳ್ಕೊಂಬಂದು ನಮ್ಮ ಮನೆಗೆ 1 ರೂಪಾಯಿ ಖರ್ಚಿಲ್ಲ. ಸುಮಾರು ಏನು ಒಂದು 50-100 ರೂಪಾಯಿ, 100-200 ರೂಪಾಯಿ, 500 ರೂಪಾಯಿ ಒಳಗಡೆ ಖರ್ಚಾಗ್ಬಿಡ್ತದೆ. ಖರ್ಚಿಗೆ ನಾನು ತೀರ್ಮಾನ ಮಾಡ್ಕೊಂಬೋದಲ್ಲ, ಅಲ್ಲಿಗೆ ಹಾಕೋಬೇಕು, ಅವಾಗ ಕೊಡ್ಬೇಕು. ಯಾರು ಬಿಟ್ಟ ದುಡ್ಡೇನು ಪುಕ್ಷೇಟ್ ಹೆಂಗೆ ಬರ್ತದೆ? ಪರಮಾತ್ಮನ ಆಯ್ತನ ಮಹಾನಭವನ ಆಯ್ತಕ್ಕಂಥ ಇವೆಲ್ಲ ಹೇಳ್ಬೇಕಾದ್ರೆ ಬಹಳ ಒತ್ತಿಡಿತದಮ್ಮ. ಅದರಿಂದ ಭಗವಂತನ ಆಯ್ತಕ್ಕಂಥ ಮಂಗಳದೇವರು ಶ್ರೇಷ್ಠನಾದ ಗ್ರಹ ಮಹಾರಾಜ ಇವರು ವಾಸ ಮಾಡುವುದು ಕಗ್ಗಲಿ ಗಿಡದಲ್ಲಿ. ಇವರು ವಾಸ ಮಾಡುವ ದಿಕ್ಕು ದಕ್ಷಿಣ ದಿಕ್ಕು. ದಕ್ಷಿಣ ದಿಕ್ಕಿನಲ್ಲಿ ಪರಮಾತ್ಮನ ವಾಸ ಮಾಡುದು. ಮನೆ ಅರ್ಧ ಭಾಗ ಆ ಕಡೆ ಅರ್ಧ ಈ ಕಡೆ ಅರ್ಧ ಬಿಟ್ಬಿಟ್ಟು ಮಧ್ಯ ಭಾಗದಲ್ಲಿ ಮಹಾನಭವನ ಆಯ್ತಕ್ಕಂಥ ಮಂಗಳ ಗ್ರಹ ದಕ್ಷಿಣ ದಿಕ್ಕಿನಲ್ಲಿ ವಾಸ ಮಾಡ್ತಾರೆ. ಇವರು ವಾಸ ಮಾಡೋ ವೃಕ್ಷ ಕಗ್ಗಲಿ ಗಿಡದಲ್ಲಿ ವಾಸ ಮಾಡ್ತಾರೆ. ಕಗ್ಗಲಿ ಪತ್ರೆ 7 ಸುತ್ತಿನ ಕೆಂಪು ಕಣದಲ್ಲೂ ಅತಿ ಪ್ರಿಯವಂತೆ ಮಹಾನುಭಾವನಿಗೆ 7 ಸುತ್ತಿನ ಕೆಂಪು ಕಣದಲ್ಲೂ ಕೆಂಪು ವಸ್ತ್ರ, ಕೆಂಪು ಧಾನ್ಯ ಅಂದ್ರೆ ತೊಗರಿ ಧಾನ್ಯದಲ್ಲಿ ಭಗವಂತನ ಸ್ಥಾಪನೆ ಮಾಡಿ ಯಾರು ಪೂಜೆ ಮಾಡುವರು ಅವರಿಗೆ ಕೇಳಿದ ವರವನ್ನು ಕೊಟ್ಟು ಆದರ್ಶ ಕಾಪಾಡೋಣ. ಆದ್ದರಿಂದ ಅತಿ ಶ್ರೇಷ್ಠನಾದ ಗ್ರಹ ಅಂದ್ರೆ ಅಂಗಾರಕನಾಯ್ತರ ಮಂಗಳ ಗ್ರಹ. ಹಾಗೆ ವಿಜೇಂದ್ರ ಭೂಪಾಲ ನಿಜ ಪೂಜ್ಯದ ನಿಮ್ಮ ಮಾತು ಸತ್ಯ. ದೇಶಭಕ್ತಿಗಳೇ, ಇದು ನಾನು ಕೊಡು ಫಲಾಫಲಗಳಿಂದ ಆ ಮಹಾನುಭಾವನಿಗೆ ಆರತಿ ಮಾಡಿ ನಿಮ್ಗೆ ಅವಶ್ಯಕ ಆರತಿ ಮಾಡ್ತಾ ಇದ್ದಾರೆ. ಮಂಗಳದೇವರ ಬಾಲಾಗದಿ ಗೋವಿಂದ, ಸತ್ಯ ಸಂಕಲ್ಪನಾದ ಶನಿದೇವರ ಬಾಲಾಗದಿ ಗೋವಿಂದ, ಗೋವಿಂದ ಇವರ ಬಾಲಾಗದಿಗೆ ಗೋವಿಂದ, 9 ನವಗ್ರಹ ಬಾಲಾಗದಿಗೆ ಗೋವಿಂದ, ಭದ್ರಕಾಳ ತಾಯಿ ಬಾಲಾಗದಿಗೆ ಗೋವಿಂದ, ಸತ್ಯ ಸಂಕಲ್ಪನಾದ ಶನಿದೇವರ ಬಾಲಾಗದಿ ಗೋವಿಂದ, ಜಗನ್ನಾಥ ಪಾರ್ವತಿ ಶಿವನ ಬಾಲಾಗದಿ ಗೋವಿಂದ, ಹರ ಹರ ಪಾರ್ವತಾಪತಿಗೆ
ಏನು ಆದರೆ ಈತ ವೈಶ್ಯಕುಲದಲ್ಲಿ ಉತ್ಪನ್ನನಾದವನು. ವೈಶ್ಯಕುಲ ಅಂದ್ರೆ ಗೋಮುಡಿ ಜಾತಿ ಸೇರಿದವನು, ಗೋಮುಟಿಗ ಈತ. ಈತನ ದಯ ಬಂದಂದ್ರೆ ಎಂತಹ ಕಡಬಡವನು ಬಲ್ಲಿಗನಾಗುವಂತೆ ಮಹಾನುಭಾವರು. ಅದರಿಂದ ಬುದ್ಧದೇವನ ಅತಿ ಶ್ರೇಷ್ಠನಾದ ಗ್ರಹಮರಾಜ, ಬುದ್ಧ ಸನ್ಮಾನಿತ. ಬುದ್ಧದೇವನಿಂದ ಮಾನವನ ಏನ್ ಬೇಕಾದ್ರೂ ಸಾಧನೆ ಮಾಡುವಂತ ಸಾಧನೆಗಾರ ಬುದ್ಧದೇವ. ಸಾಧನೆ ಮಾಡಿದವನಿಗೆ ಶುಭ ಕೊಡ್ತಾರಂತೆ ನೋಡಿ, ಕಷ್ಟಪಟ್ಟವನಿಗೆ ಸುಖ ಉಂಟಂತೆ ನೋಡಿ. ಬುದ್ಧದೇವನ ಕರುಣೆಯಿಂದ ಯಾರು ಕಷ್ಟಪಡ್ತಾರೋ, ರೈತನು ಅಷ್ಟೇ, ರೈತನ ಮೇಲೆ ಈತನ ದೃಷ್ಟಿ ಜಾಸ್ತಿ. ರೈತ ಕಷ್ಟಪಟ್ರೆ ಆತನ ದೃಷ್ಟಿಯಿಂದ ರೈತನಿಗೆ ಒಳ್ಳೇದಾಗ್ತದಂತೆ ನೋಡಿ. ಬುದ್ಧದೇವನು ಬುದ್ಧ ಸನ್ಮಾನಿತ. ಒಂದು ಭೂಮಿಯಿಂದ ಕೊಳ್ಳಬೇಕಾದ್ರೆ ಬುಧಗ್ರಹದ ಕರುಣೆ ಇರಬೇಕು. ಒಂದು ವಿಗ್ರಹವನ್ನು ನಿರ್ಮಾಣ ಮಾಡಬೇಕಾದ್ರು ಈ ಬೆಂಗಳೂರಿನ ಇಷ್ಟು ಜಾಗ ತಗೋಬೇಕಾದ್ರೆ ಕಷ್ಟ ಇಲ್ವೇನಪ್ಪ. ಅವಾಗ ಯಾವಾಗ ತಗೊಂಡ್ಬಿಟ್ಟಿದ್ದೀರ ಬಿಡ್ರಿ, ಇವಾಗ ತಗೊಳ್ರಿ. ಈಗ ತೋಳಿ ಸ್ವಾಮಿ ಇಷ್ಟು ಜಾಗನ ನೋಡಿ ಆಮೇಲೆ ತಗೊಂಡು. ಅದರಿಂದ ನಾವು ನೆಲಮಂಗಲ ಅಲ್ಲಿ ಮೊನ್ನೆ ಇದು ಬಸವನಹಳ್ಳಿ ಇದೆಯಲ್ಲ, ಬಸವನಹಳ್ಳಿ ಡೌನ್ ನಲ್ಲಿ ಒಂದು ಉಚ್ಚಂದೆ ಡಾಬಾ ಇದೆ. ಉಚ್ಚಂದೆ ಡಾಬಾದ ಪಕ್ಕ ಒಂದು ಸೈಟ್ ತಗೊಂಡು 45 ಲಕ್ಷ ಆಯ್ತು. ಬಸವನಹಳ್ಳಿ ನೆಲಮಂಗಲ ನೋಡ್ದೇನಪ್ಪ, ಅಷ್ಟೊಂದು ಬೇಕಾಗಿದ್ದೇನಪ್ಪ. ಏನ್ ಮಾಡೋದಕ್ಕಲ್ಲ ಭಗವಂತಂದೆ. ಅದರಿಂದ ಭಗವಂತನಾಯ್ತಾನೆ, ಪರಮಾತ್ಮನಾಯ್ತಕ್ಕಿಂತ ಬುದ್ಧದೇವನ ಅತಿ ಶ್ರೇಷ್ಠನಾದ ಗ್ರಹಮರಾಜ. ಬುದ್ಧದೇವನಿಂದ ಮಾನವನ್ ಏನ್ ಬೇಕು ನೋಡು. ಒಂದು ವಿಗ್ರಹವನ್ನು ಕಟ್ಟಬೇಕಾಗ್ಲಿ, ಏನ್ ಮನೆ ಕಟ್ಟೋಲ್ಲ. ಯಾಕೆ ನೀನು ಬುಧಗ್ರಹ ಜನ್ಮರಾಶಿಯಲ್ಲೆಲ್ಲ ಕಟ್ಟಲಿಲ್ಲ. ಜನ್ಮರಾಶಿಯಲ್ಲೇ ಬುಧಗ್ರಹ ಒಡನಾಡಬೇಕು. ಪ್ರತಿಯೊಬ್ಬರು ಜನ್ಮರಾಶಿಯ ಬುಧಗ್ರಹ ಇದ್ರೆ ವಿಗ್ರಹವನ್ನು ಕಟ್ಟುವುದಕ್ಕೆ ಅನುವು ಮಾಡ್ತಾನೆ. ಒಂದು ಭೂಮಿ ಕೊಳ್ಳಲಿಕ್ಕೆ ಅನುವು ಮಾಡಿಕೊಡ್ತಾನೆ. ಒಂದು ಗುರುಪ್ರವೇಶಕ್ಕಾಗಲಿ, ಸತಿಪದರ ಹೊಂದಾವಣಿಕೆ ನಡಿಬೇಕಾಗ್ಲಿ, ತಂದೆ ಮಕ್ಕಳು ಹೊಂದಾವಣಿಕೆ ನಡಿಬೇಕಾದ್ರೆ ಬುಧಗ್ರಹದ ಕರುಣೆ ಇರಬೇಕಂತೆ. ಬುದ್ಧ ಸನ್ಮಾನಿತ. ಬುದ್ಧದೇವನಿಂದ ಎಂತಹ ಕಡು ಬಡವನಾದ್ರೂ ಬಲ್ಲಿಗನಾಗ್ತಾನೆ ಬುಧಗ್ರಹದಿಂದ. ಆಗ ಬುದ್ಧದೇವನು ಅತಿ ಶ್ರೇಷ್ಠನಾದ ಗ್ರಹಮರಾಜ. ಸರಿಯಪ್ಪ ಅಂತ ಬುದ್ಧದೇವರು ವಾಸ ಮಾಡುವುದು ಈಶಾನ್ಯ ಮಲ್ಲಿಗೆ. ಎಲ್ಲಿ ಬಾಗಿಲು ಇಟ್ಟಿದೆ ನೋಡಿ, ಈಶಾನ್ಯ ಮಲ್ಲಿಗೆ ಭಗವಂತನ ವಾಸ ಮಾಡುವುದು. ಆ ಈಶಾನ್ಯ ಮನೆ ಬಾಗಿಲು ಪೂರ್ವಾಗ್ಲಿ ಉತ್ತರ ಆಗ್ಲಿ ಇಕ್ಕಂಡ್ರೆ ಬಹಳ ಒಳ್ಳೆಯದಲ್ಲ ನೋಡಿ. ಈಶಾನ್ಯ ಮಲ್ಲಿಗೆ ಭಗವಂತನ ವಾಸ ಮಾಡ್ತಾರೆ. ಇವರು ವಾಸ ಮಾಡುವ ವೃಕ್ಷ ಉತ್ತರಾಣಿ ಗಿಡ. ಉತ್ತರಾಣಿ ನೋಡಿದರೆ ಉತ್ತರಾಣಿ ಗಿಡದಲ್ಲಿ ವಾಸ ಮಾಡೋದು. ಹಸಿರು ವಸ್ತ್ರ ಹೆಸರುಕಾಯಿ ವಾಸನೆ ಇಟ್ಟು ಯಾರು ಕೇಳಿದ ವರವು ಕೂಡ ಅನ್ನಿಸ್ಕೊಂಡ್ರಿಂದ ಅತಿ ಶ್ರೇಷ್ಠನಾದ ಗ್ರಹ ಅಂದ್ರೆ ಬುಧಗ್ರಹ. ಹಾಗೆ ವಿಜೇಂದ್ರ ಗೋಪಾಲ. ಸರಿಯಪ್ಪ, ಇದು ನಾನು ಕೊಡು ಫಲಾಫಲಗಳಿಂದ ಬುದ್ಧದೇವನಿಗೆ ಆರತಿ ಮಾಡಿ ಅವರಿಗೂ ತುಪ್ಪದ ಆರತಿ ಬೆಳೆದ ಆರತಿ ಬೆಳೀತಾ ಇದ್ದಾರಪ್ಪ. ಬುಧದೇವರ ಗೋವಿಂದ, ಸತ್ಯ ಸಂಕಲ್ಪನಾದ ಶ್ರೀದೇವರ ಗೋವಿಂದ, ಗೋವಿಂದ ಇವರ ಮಾಲಾಗಳಿಗೆ ಗೋವಿಂದ, ಹರ ಹರ ಮಂಗಳ ನಮ್ಮ ಪಾರ್ವತಗೆ ಹನುಮಾನ್ ಕಿ, ಲಕ್ಷ್ಮಣನಿಗೆ, ಶನಿ ಮಹಾರಾಜ್ ಕಿ, ಧನಸಿಂಗ ದೇವಿಗೆ ಜಯ ಜಯ ನಮ್ಮ ಪಾರ್ವತಗೆ. ಆಯ್ತಾ ಮಹಾರಾಜ. ಆಗ 5ನೇ ಬ್ರಾಹ್ಮಣತ್ವದ ಮೇಲೆ ಗೆದ್ದು ಮಹಾರಾಜ ಇಲ್ಲಿಯ ತನಕ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು 4 ಗ್ರಹ ವಿಚಾರಗಳ 5ನೇ ಬ್ರಾಹ್ಮಣತ್ವದ 5ನೇ ಗ್ರಹ ಆಯ್ತಂತ ಮಹಾರಾಜ. ಗುರು ಮಗ ದೈವ, ಗುರು ಮಗನ ಭಾವ, ಕಡ್ಲೆಕಾಲ
ಗುರುವಿನ ಚರಣದಲ್ಲಿ ಸಿರವಿಟ್ಟು ಅಂದ್ರೆ ನೋಡಿ, ಅವರ ಪಾದದಲ್ಲಿ ತನ್ನ ಮಸ್ತಕವನ್ನಿಟ್ಟು ಗುರುಪಾದವನ್ನ ಕ್ಷೀರದಿಂದ ಹಾಲಿನಿಂದ ಅವರ ಪಾದವನ್ನು ಬೆಳಗಿ ಬರುವ ಅಮೃತವನ್ನು ಪಂಚಾಮೃತವನ್ನ ಸ್ವೀಕಾರ ಮಾಡಿ ತನ್ನ ಮಂಡೆ ಮೇಲೆ ಪೋಷಣೆ ಮಾಡಿಕೊಂಡಿದ್ದೆ. ಆದ್ರೆ ಜನ್ಮ ಜನರ ಪಾಪವನ್ನು ಹೋಗಲಾಡಿಸಿ ಸಕಲ ವಿದ್ಯೆಯನ್ನು ನಮಗೆ ದಾರಿಯಾದ ಸಕಲ ಸಂಪತ್ತವನ್ನು ಕೊಡುವನೇ ಮಹಾನುಭಾವನ ಇದ್ದಾನೆ ಗುರುದೇವ. ಇದಕ್ಕೆ ಹೇಳ್ತಾರೆ ಗುರು ಬ್ರಹ್ಮ, ಗುರು ವಿಷ್ಣಂ, ಗುರುದೇವ ಮಹೇಶ್ವರಂ, ಗುರು ಸಾಕ್ಷಾತ್ ಬ್ರಹ್ಮಂ ತಸ್ಮೈ ಶ್ರೀ ಗುರುವಿನ ಮಹಾಗುರುವಿನಿಂದ ಇರುವುದಿಲ್ಲ. ನಾನು ದಾಸ ಅಲ್ಲ, ನಾನು ನಿಮ್ಮಂಗೆ ಮನುಷ್ಯ. ದಾಸಾನುದಾಸರಿದ್ದರಂತೆ ಲೋಕದಲ್ಲಿ 5 ಜನ ಇದ್ದರಂತೆ. ಹಿಂದೆ 5 ಜನ ದಾಸರು: ಕೊಟ್ಟ ದಾಸ, ಬಿಟ್ಟ ದಾಸ, ಸುಟ್ಟ ದಾಸ, ಸುಡುಗಾಡು ದಾಸ, ಹೊಟ್ಟೆ ದಾಸ. ಕೊಟ್ಟ ದಾಸ, ಬಿಟ್ಟ ದಾಸ, ಸುಟ್ಟ ದಾಸ, ಸುಡುಗಾಡು ದಾಸ, ಹೊಟ್ಟೆ ದಾಸ. ಕೊಟ್ಟ ದಾಸರು ಕನಕದಾಸರು, ಬಿಟ್ಟ ದಾಸ ನವಕೋಟಿ ನಾರಾಯಣ, ಸುಟ್ಟ ದಾಸ ಆಂಜನೇಯ ಸ್ವಾಮಿ, ಸುಡುಗಾಡು ದಾಸ ಸತ್ಯ ಹರಿಶ್ಚಂದ್ರ ಗೋಪಾಲ, ಹೊಟ್ಟೆ ದಾಸ ಭೀಮಸೇನ. ಇವರು ದಾಸರು, ಗುರುವಿನ ಚರಣದಲ್ಲಿ ಸ್ಥಿರವಾಗಿದವರು, ಅವರು ಮಹಾನುಭಾವರು. ಅದರಿಂದ ಯಾರು ಗುರುವಿನ ಚರಣದ ಸ್ಥಿರವಿಟ್ಟು ಗುರುಪಾದವನ್ನು ಯಾರು ಭಕ್ತಿನ ಪೂಜೆ ಮಾಡುವರೋ ಅವರಿಗೆ ಸಕಲವನ್ನು ಕೊಟ್ಟು ಆದರ್ಶ ಕಾಪಾಡುವನಯ್ಯ. ಆದ್ದರಿಂದ ಅತಿ ಶ್ರೇಷ್ಠನಾದ ಗ್ರಹ ಅಂದ್ರೆ ಗುರುದೇವ ಗಣಪ. ಇಂಥ ಗುರುಗಳು ವಾಸ ಮಾಡುವುದು ಉತ್ತರ ದಿಕ್ಕಿನಲ್ಲಿ. ಉತ್ತರ ದಿಕ್ಕನ್ನ ಅಪ್ಪಾಜಿ, ಉತ್ತರ ದಿಕ್ಕನ್ನ ಕುಬೇರನ ದಿಕ್ಕು ಅಂತ ಕರಿತೀವಿ. ಇದು ಕುಬೇರನ ಮೂಲೆ ಅಷ್ಟೇ. ಇದು ಕುಬೇರನ ಮೂಲೆ ಅಂದ್ರೆ ಶಿವನು ವಾಸ ಮಾಡ್ತಕ್ಕಂಥ ಸ್ಥಾನ. ಏನಂತೀವಿ ನಾವು ಅದನ್ನ? ನೈಋತ್ಯ ಮೂಲೆ, ನೈಋತ್ಯ. ನೋಡಿ, ಇದು ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ, ಉತ್ತರ, ಬ್ರಹ್ಮಸ್ಥಾನ. ನೋಡಿ, 8 ದಿಕ್ಕುಗಳಿವಂತೆ. ಮನೆಗೆ 8 ದಿಕ್ಕು. ಅಷ್ಟ ದಿಕ್ಪಾಲಕರು 8 ಜನ. ಸೂರ್ಯದೇವನ ಸೇರಿಸ್ಕೊಂಡ್ರೆ 9 ಜನ ಅಷ್ಟ ದಿಕ್ಪಾಲಕರು. 4 ಮೂಲೆ. 8 ದಿಕ್ಕು 4 ಮೂಲೆ. 8 ದಿಕ್ಕು 4 ಮೂಲೆ ಮನೆಗೆ ಲೆಕ್ಕಾಚಾರವಾಗಿರ್ಬೇಕಂತೆ. ನವಗ್ರಹಗಳು ಮನೆಯಲ್ಲಿ ವಾಸ ಮಾಡಬೇಕು. ಗೊತ್ತಾಯ್ತಲ್ಲ ಅವಾಗ ಎಲ್ಲೆಲ್ಲಿ ಯಾವ ಗ್ರಹ ವಾಸ ಮಾಡ್ತಾರಂತೆ. ಆಗ ಪರಮಾತ್ಮನ ಆಯ್ತಂತ ಮಹಾನುಭಾವ. ನೋಡಿ, ಯಾವ ಮಹಾನುಭಾವನ ಆಯ್ತಂತ ಗುರುದೇವರು. ನೋಡಿ, ಉತ್ತರ ದಿಕ್ಕಿನಲ್ಲಿ ವಾಸ ಮಾಡೋದು. ಇವ್ರು ವಾಸ ಮಾಡೋ ವೃಕ್ಷ ಅಶ್ವತ್ಥ ಮರ, ಅಂದ್ರೆ ಅರಳಿ ಮರದಲ್ಲಿ ವಾಸ ಮಾಡೋದು. ಇತ್ತಿನ ಅರಳಿ ಪತ್ರೆ, ಹಳದಿ ವಸ್ತ್ರ ಮತ್ತು ಕಡಲೆಕಾಳಿನ ರಾಸನಿತ್ಯರ ಭಕ್ತಿನ ಪೂಜೆ ಮಾಡುವರು. ಅವರಿಗೆ ಮನೆಯಲ್ಲಿ ಗುರುಸ್ಥಾನವನ್ನು ಕೊಟ್ಟು ಭಗವಂತ ಪೂಜೆ ಮಾಡ್ತಾನಂತೆ. ಆದ್ರಿಂದ ಅಂತ ಗುರುದೇವರ ಶ್ರೇಷ್ಠನಾದ ಗ್ರಹ ಮಹಾರಾಜ. ಸರಿಪ್ಪ, ಇದು ನಾನು ಕೊಡು ಫಲಾಫಲಗಳಿಂದ ಗುರುದೇವರಿಗೆ ಆರತಿ ಮಾಡಿ ಅವರಿಗೂ ತುಪ್ಪದ ಆರತಿಯನ್ನು ಬೆಳೆದ ಆರತಿಯನ್ನು ಬೆಳೀತಾ ಇದ್ದಾರೆ. ಗುರುದೇವರ ಗೋವಿಂದ, ಆರನೇ
ಬಲವಂತ ಚಿಂತೆ ಇಲ್ಲ, ಶುಕ್ರ ಬಲ ಬರ್ಬೇಕು. ಬಲಾಬಲಗಳಲ್ಲಿ ಶುಕ್ರ ಬಲ ಬರ್ಬೇಕು ಮಾನವನಿಗೆ. ಶುಕ್ರದೇವನು ಪೂರ್ವ ದಿಕ್ಕಿನಲ್ಲಿ ವಾಸ ಮಾಡುವುದು. ಶುಕ್ರದೇವನು ಪೂರ್ವ ದಿಕ್ಕಿನಲ್ಲಿ ವಾಸ ಮಾಡ್ತಾನೆ. ನೋಡಿ, ಒಳ್ಳೆ ಗುಣವಂತ ಮಗ ಹುಟ್ಟಿದ ಮೇಲೆ ಗುಣವಂತ, ಹಣವಂತ, ಒಳ್ಳೆ ವಿದ್ಯಾವಂತ, ಬುದ್ಧಿವಂತ, ಜ್ಞಾನವಂತನಾಗಬೇಕಾದ್ರೆ ಶುಕ್ರದೇವನು ಬದಲಬೇಕು. ಹಣ ವೆಚ್ಚ ಮಾಡ್ಬೇಕಂದ್ರೆ ಮನೆಯಲ್ಲಿ ದವಸ ಧಾನ್ಯ ಹಣ ವೆಚ್ಚ ಮಾಡ್ಬೇಕು, ಶುಕ್ರದೇವನ ಕರುಣೆ ಇರಬೇಕು. ಇದಕ್ಕೆಲ್ಲದಕ್ಕೂ ಪರಮಾತ್ಮನ ದೇವ ಇರಬೇಕಂತ ನೋಡಿ. ಪರಮಾತ್ಮನ ಆಯ್ತಾರ ಮಹಾನುಭಾವನಾಯ್ತಿದ್ದ ಮಹಾನುಭಾವನ ಕರುಣೆಯಿಂದ ಪರಮಾತ್ಮನು ಯಾವಾಗ ಶುಕ್ರದೇವ ಒಲಿದು ಬರುವನೋ ಓರೆ ಕಣ್ಣಿನ ನೋಟ ಮಹಾನುಭಾವ ತನ್ನ ಶಿಷ್ಯನಾಗಿದ್ದನ ಭವಿಷ್ಯಕ್ರಮದಿಂದ ಕಾಪಾಡಿಕೊಳ್ಳುವುದಕ್ಕೆ ಶ್ರೀಮನ್ನಾರಾಯಣ ವಾಮನ ಅವತಾರವಾಗಿ ಬಂದು 3 ಅಡಿ ಭೂಮಿಯನ್ನು ಕೇಳಿ 1 ಅಡಿ ಭೂಮಿಯಿಂದ ಆಕಾಶವನ್ನ, ಇನ್ನೊಂದು ಹೆಜ್ಜೆಯಿಂದ ಭೂಮಿಯನ್ನು ಕೊಂಡು ಮತ್ತೊಂದು ಹೆಜ್ಜೆನ ಪಾದಂದ್ರೆ ಮತ್ತೊಂದು ಹೆಜ್ಜೆನ ಬಲಿಚಕ್ರ ಮೇಲೆ ಪಾದಾಳಕ್ಕೆ ತಲೆ ಮೇಲೆ ಇಟ್ಟು ತನ್ನ ಪಾದಾಳಕ್ಕೆ ಬಿಟ್ಟಂತೆ. ಅದಕ್ಕೆ ಮಹಾನುಭಾವನಾಯ್ತಂದ ಅವನ ಹಬ್ಬವನ್ನು ಬಲಿಚಕ್ರದ ಹಬ್ಬವನ್ನು ದೀಪಾವಳಿ ಬಲಿಪಾಡ್ಯಮಿ ಎಂಬುದೇ ಅವನ ಹಬ್ಬವನ್ನು ಮಾಡುವುದು. ಅದಕ್ಕೋಸ್ಕರನೇ ನಾವು ಆದ್ರಿಂದ ಮಹಾನುಭಾವನಾಯ್ತಾನೆ ಓರೆ ಕಣ್ಣಿನ ನೋಟವನ್ನು ಆಯ್ತಕ್ಕಂತೆ ಯಾವ ಶುಕ್ರದೇವನು ಅತಿ ಶ್ರೇಷ್ಠನಾದ ಗ್ರಹಮರಾಜ. ಇವರು ವಾಸ ಮಾಡುವುದು ನೋಡಿ ಪೂರ್ವ ದಿಕ್ಕಿನಲ್ಲಿ. ಇವರು ವಾಸ ಮಾಡುವ ವೃಕ್ಷ ಹತ್ತಿ ಗಿಡದಲ್ಲಿ ವಾಸ ಮಾಡುವುದು. ಈತನಿಗೆ ಹತ್ತಿ ಪತ್ರೆ, ಹಳದಿ ವಸ್ತ್ರ, ಅವರೇ ಕಳೆದ ಆಸನಿಂದ ಯಾರ ಭಕ್ತಿನ ಪೂಜೆ ಮಾಡುವರು ಅವರಿಗೆ ಕೇಳಿದ ವರವನ್ನು ಕೊಟ್ಟು ಅದರ್ಶ ಕಾಪಾಡೋಣ. ಆದ್ದರಿಂದ ಅತಿ ಶ್ರೇಷ್ಠನಾದ ಗ್ರಹ ಅಂದ್ರೆ ಶುಕ್ರದೇವ ಗಣಪ. ಆಗ ಸತ್ಯವಂತನಾದ ವಿಜಯೇಂದ್ರ ಗೋಪಾಲ ಸಮೀಪ ಇದೋ ನಾನು ಕೂಡ ಫಲಾಫಲದಿಂದ ಆ ಶುಕ್ರದೇವರಿಗೆ ಆರತಿ ಮಾಡಿ ಅವರಿಗೂ ತುಪ್ಪದ ಆರತಿ ಬೆಳಗ್ತಾ ಇದ್ದಾರೆ. ಶುಕ್ರದೇವನ ಬಾಲಾರತಿ ಗೋವಿಂದ, ಸತ್ಯಶಂಕರನಾದ ಶಿಲ್ಪಿಯವರ ಬಾಲಾರತಿ ಗೋವಿಂದ, 9 ನವಗ್ರಹ ಬಾಲಹಾರಗಳಿಗೆ ಗೋವಿಂದ, ಮನೆಯದೇವರ ಬಾಲಹಾರಗಳಿಗೆ ಗೋವಿಂದ, ಅಣ್ಣಮದಾಯಿ ಬಾಲಹಾರಗಳಿಗೆ ಗೋವಿಂದ, ಭದ್ರಕಾಳಮದಾಯಿ ಬಾಲಹಾರಗಳಿಗೆ ಗೋವಿಂದ, ವೀರಭದ್ರಸ್ವಾಮಿ ಬಾಲಹಾರಗಳಿಗೆ ಗೋವಿಂದ, ರಾಮದೇವರ ಬಾಲಹಾರಗಳಿಗೆ ಗೋವಿಂದ. ಹರ ಹರ ಮಂಗಳ ನಮ ಪಾರ್ವತಾಪತಯೇ. ಎಂಟು 9ನೇ ಬ್ರಾಹ್ಮಣ ತಕ್ಷಣ ಬೆಳಗಿದ ಮಹಾರಾಜ. ಇಲ್ಲಿ ತನಕ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ 6 ಗ್ರಹ ವಿಚಾರ ಕೇಳಿದ್ರೆ ನಾವು 8, 9ನೇ ಬ್ರಾಹ್ಮಣ ತಮ್ಮ ಮೇಲೆ ಬಿಟ್ಟಿತ್ತು. 8, 9ನೇ ನವಗಳಾಗಿರ್ತಕ್ಕಂಥ ರಘು ಕೇತುಗಳೆಂಬ ರಾಕ್ಷಸರಯ್ಯ ಇವರು